ಎಲ್ಲರಿಗೂ ನಮಸ್ಕಾರ. ಇನ್ನು ಕೆಲವೇ ದಿನಗಳಲ್ಲಿ PDO ಪರೀಕ್ಷೆಗಳು ನಡೆಯಲಿವೆ, HK ಭಾಗದವರಿಗೆ ಹಾಗೂ ನಾನ್ HK ಭಾಗದವರಿಗೆ. ಅದಕ್ಕೆ ಸಿದ್ಧತೆಗಾಗಿ ಕೆಲವೊಂದು ಟಾಪಿಕ್ಗಳನ್ನ ನಾನು ತಗೊಂಡಿದ್ದೀನಿ. ಯಾವ ಟಾಪಿಕ್ ಓದಿದರೆ ಚೆನ್ನಾಗಿ ಮಾರ್ಕ್ಸ್ ತೊಗೋಬೋದು ಹಾಗೂ ಎಷ್ಟು ಮಾರ್ಕ್ಸ್ ತೊಗೊಂಡ್ರೆ ಉತ್ತಮ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೇನೆ. ನಾನು ಅದರಲ್ಲಿ ಒಂದೊಂದು ಟಾಪಿಕ್ ತೊಗೋತಾ ಹೋಗ್ತೇನೆ. ಆ ಟಾಪಿಕ್ಗಳ ಬಗ್ಗೆ ಹೆಚ್ಚಿಗೆ ಗಮನ ಹರಿಸಿದರೆ ಒಳ್ಳೆಯ ಅಂಕಗಳು ಸಿಗೋ ಸಾಧ್ಯತೆ ತುಂಬ ಇದೆ. ಅದರಲ್ಲಿ ಮೊದಲನೇದಾಗಿ ಜಿಯೋಗ್ರಫಿಯಲ್ಲಿ ವೆಸ್ಟರ್ನ್ ಘಾಟ್ಸ್ ಬಗ್ಗೆ ನೋಡ್ಕೋಬೇಕು. ಆಮೇಲೆ ಅದರಲ್ಲಿ ಬರುವಂಥ ಸಮಿತಿಗಳು ಯಾವ್ಯಾವು ಅಂದರೆ ಪಶ್ಚಿಮ ಘಟ್ಟಗಳು ಯಾವ್ಯಾವ ಇದೆ ಅಲ್ಲ, ಅದರಲ್ಲಿ ಸಮಿತಿ ಯಾವುದು, ಪಶ್ಚಿಮ ಘಟ್ಟಗಳ ಸಮಿತಿ ಯಾವುದು. ಆಮೇಲೆ ನಂತರ ಬಂದು ಚಂಡಮಾರುತಗಳು, ಆಮೇಲೆ ಜ್ವಾಲಾಮುಖಿಗಳು, ಆಮೇಲೆ ಓಷನ್ಸು, ಇದ್ರ ಬಗ್ಗೆ ನೋಡ್ಕೋಬೇಕಾಗುತ್ತೆ. ನಂತರ ಬಂದು ಮಣ್ಣುಗಳು ಯಾವ ಥರ, ಕಪ್ಪು ಮಣ್ಣು, ಕೆಂಪು ಮಣ್ಣು, ರೇಗೂರು ಮಣ್ಣು ಈ ಥರ ಇದೆಯಲ್ಲ, ಅದ್ರ ಬಗ್ಗೆ ಎಲ್ಲ ನೋಡ್ಕೊಳ್ಳಿ. ಆಮೇಲೆ ಹಿಮಾಲಯ ಪಾಸಸ್ ಇದೆಯಲ್ಲ, ಅದ್ರ ಬಗ್ಗೆ ನೋಡ್ಕೋಬೇಕಾಗುತ್ತೆ. ಆಮೇಲೆ ಯುನೆಸ್ಕೋ ಸೈಟ್ಸ್ ಇನ್ ಕರ್ನಾಟಕ ಮತ್ತು ರಾಮ್ಸರ್ ಸೈಟ್ಸ್ ಇನ್ ಕರ್ನಾಟಕ ಏನೇನಿದೆಯಲ್ಲ, ಆಮೇಲೆ ಇಂಡಿಯಾದಲ್ಲಿ ಏನೇನಿದೆಯಲ್ಲ ರೀಸೆಂಟಾಗಿ ಆಗಿರೋದು, ಅದರ ಬಗ್ಗೆ ಹೆಚ್ಚಾಗಿ ನೋಡ್ಕೋಬೇಕಾಗುತ್ತೆ. ಆಮೇಲೆ ಪ್ರಮುಖ ನದಿಗಳು, ಕರ್ನಾಟಕದಲ್ಲಿ ಹರಿಯುವ ಪೂರ್ವ ದಿಕ್ಕಿನಲ್ಲಿ ಅಥವಾ ಪಶ್ಚಿಮ ದಿಕ್ಕಿನಲ್ಲಿ ಹರಿಯುವ ನದಿಗಳು, ಹಾಗೆ ಜಲಪಾತಗಳು, ಅಣೆಕಟ್ಟುಗಳು ಯಾವಿದೆಯಲ್ಲ ಅದರ ಬಗ್ಗೆನೂ ನೋಡ್ಕೋಬೇಕಾಗುತ್ತೆ. ಹಾಗೆ ಇನ್ನರ್ ಕೋರ್, ಅರ್ಥಿನ ಒಳಭಾಗ, ಭೂಭಾಗದಲ್ಲಿ ಏನಿದೆಯಲ್ಲ ಯಾವ್ಯಾವ ಕೋರ್ ಬರುತ್ತೆ ಅದ್ರ ಬಗ್ಗೆ ಅಷ್ಟು ನೋಡ್ಕೊಳ್ಳಿ. ಆಮೇಲೆ ಬುಡಕಟ್ಟು ಸಮುದಾಯಗಳು ಬರುತ್ತಲ್ಲ, ಬುಡಕಟ್ಟುಗಳು ಯಾವ್ಯಾವ ಇದೆ ನಮ್ಮ ಕರ್ನಾಟಕದ್ದು, ಭಾರತದ್ದು, ಆಮೇಲೆ ವರ್ಲ್ಡ್ದು. ಅದರ ಬಗ್ಗೆ ನಾನು ಒಂದು ವಿಡಿಯೋ ಮಾಡಿದ್ದೀನಿ, ಇದೇ ವಿಡಿಯೋದಲ್ಲೇ ನೋಡ್ಕೋಬೋದು ನೀವು ನನ್ನ ವಿಡಿಯೋ ಚಾನಲಲ್ಲಿ. ಆಮೇಲೆ ಮೌಂಟೇನ್ಸ್, ಯಾವ ಥರ ಮೌಂಟೇನ್ಸ್ ಇದೆ ಅದನ್ನೆಲ್ಲ ನೋಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಬಂದು ಎಕನಾಮಿಕ್ಸ್ ಬಗ್ಗೆ ಏನೇನು ಕೇಳ್ತಾರಂತ ನೋಡೋಣ. ನೀತಿ ಆಯೋಗದ ಸೂಚ್ಯಂಕಗಳು ಯಾವ್ಯಾವ ಬಿಡುಗಡೆ ಮಾಡ್ತಾರಲ್ಲ, ವರ್ಲ್ಡ್ ಹಾರ್ಡ್ ಯಾವುದೋ ಹಂಗರ್ ಇಂಡೆಕ್ಸು, ಆಮೇಲೆ ಬಡತನ ಇಂಡೆಕ್ಸು, ಆಮೇಲೆ ಏನೇನು ಬರುತ್ತಲ್ಲ ಅದ್ರ ಬಗ್ಗೆ ಎಲ್ಲ ಕೇಳೋ ಚಾನ್ಸಸ್ ಇರುತ್ತೆ. ಆಮೇಲೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಗ್ಗೆ ಕೇಳ್ತಾರೆ, ಎಷ್ಟು ಯಾವ ದೇಶದಿಂದ ಹೆಚ್ಚಿಗೆ ಇಂಪೋರ್ಟ್ ಮಾಡಿದ್ದೀವಿ, ಯಾವ ದೇಶದಿಂದ ಯಾವುದು ಜಾಸ್ತಿ ಎಕ್ಸ್ಪೋರ್ಟ್ ಮಾಡಿದ್ದೀವಿ, ಯಾವ ಪ್ರಾಡಕ್ಟನ್ನು ಮಾಡಿದ್ದೀವಿ ಅದ್ರ ಬಗ್ಗೆ ಕೇಳ್ತಾರೆ. ಇನ್ಫ್ಲೇಷನ್ ಡಿಫ್ಲೇಷನ್ ಬಗ್ಗೆ ಕೇಳೋ ಚಾನ್ಸಸ್ ತುಂಬ ಇದೆ, ಯಾಕಂದರೆ ಇವಾಗ ಹಾಟ್ ಟಾಪಿಕ್ ಅದೇ ಇರೋದ್ರಿಂದ ಅದ್ರ ಬಗ್ಗೆ ಕೇಳ್ತಾರೆ. ಆಮೇಲೆ ಕೆಲವೊಂದು IFCI, ನಬಾರ್ಡು, ಆಮೇಲೆ ಬ್ಯಾಂಕ್ಗಳು ಏನಿದೆಲ್ಲ IDBI, ಇವೆಲ್ಲ ಅದ್ರ ಬಗ್ಗೆ ಎಲ್ಲ ನೋಡ್ಕೋಬೇಕಾಗುತ್ತೆ. ಆಮೇಲೆ RBI ರೆಪೋ, ರಿವರ್ಸ್ ರೆಪೋ ರೇಟ್, ಅಂದರೆ RBI ಗವರ್ನರ್ ಜನರಲ್ ಎಷ್ಟು ವರ್ಷ ಅಧಿಕಾರ ಹೊಂದಿರ್ತಾರೆ, ಅವ್ರು ಯಾರು ನೇಮಕಾತಿ ಮಾಡ್ತಾರೆ, ಆಮೇಲೆ ಅವರು ಯಾವಾಗ ರೆಪೋ ರೇಟ್ನ ನಿರ್ಧಾರ ಮಾಡ್ತಾರೆ, ಯಾವಾಗ ರಿವರ್ಸ್ ರೆಪೋ ರೇಟ್ನ ಇದು ಮಾಡ್ತಾರೆ ಅನ್ನೋದನ್ನೆಲ್ಲ ತಿಳ್ಕೊಬೇಕಾಗುತ್ತೆ. ಆಮೇಲೆ IMF ಏನು ವರದಿ ಬಿಡುಗಡೆ ಮಾಡುತ್ತಲ್ಲ ಇಂಡಿಯಾ ಮತ್ತು ವರ್ಲ್ಡ್ ಬಗ್ಗೆ, ಅದನ್ನು ಕೂಡ ನೋಡ್ಕೋಬೇಕಾಗುತ್ತೆ. ಆಮೇಲೆ ಫುಲ್ ಡೆಪ್ತಾಗಿ ನೋಡ್ಕೋಬೇಕಂದ್ರೆ 15th ಫೈನಾನ್ಸ್ ಕಮಿಷನಲ್ಲಿ ಏನೇನು ನಿರ್ಧಾರ ತೊಗೊಂಡಿದ್ದಾರಲ್ಲ ಅದ್ರ ಬಗ್ಗೆ ಎಲ್ಲ ನೋಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಬಂದು ಸ್ಟೇಟ್ ಬಜೆಟು, ಸೆಂಟ್ರಲ್ ಬಜೆಟಲ್ಲಿ ನೀವು ಎಷ್ಟು ಖರ್ಚು ಮಾಡಿದ್ದಾರೆ, ಎಷ್ಟು ಯಾವ ಯೋಜನೆಗಳಿಗೆ ಇದು ಕೊಟ್ಟಿದ್ದಾರೆ, ಯಾವ ಹೊಸ ಯೋಜನೆಗಳು ಅವರು ಘೋಷಣೆ ಮಾಡಿದ್ದಾರೆ ಅನ್ನೋದನ್ನೆಲ್ಲ ಬಗ್ಗೆ ತಿಳ್ಕೊಬೇಕಾಗುತ್ತೆ. ನೆಕ್ಸ್ಟ್ ಬಂದು ರಂಗರಾಜನ್, ನರಸಿಂಹನ್ ಮತ್ತು ವಿಜಯ್ ಕೇಳ್ಕರ್, ಇವು ಯಾವ ಸಮಿತಿಗಳು, ಇವು ಎಕನಾಮಿಕ್ಸಲ್ಲಿ ತುಂಬ ಸಲ ರಿಪೀಟೆಡ್ ಆಗ್ತಿದೆ ಕ್ವಶನ್ಸ್ ಎಲ್ಲ. ಇದ್ರ ಬಗ್ಗೆ ಇನ್ನೂ ಜಾಸ್ತಿ ಮಾಹಿತಿಯನ್ನು ತಗೊಳ್ಳಿ. ಆಮೇಲೆ GSTಗೆ ಯಾರು ಹೆಡ್ ಇರ್ತಾರೆ, ಅದರ ಸದಸ್ಯರುಗಳು ಯಾರು ಇರ್ತಾರೆ, ಈಗ GST ಯಾವ್ಯಾವ ಪ್ರಾಡಕ್ಟಿಗೆ ಎಷ್ಟಿದೆ, ಈ ಥರ ಎಲ್ಲ ಕೇಳೋ ಚಾನ್ಸಸ್ ಇರುತ್ತೆ, ಅದ್ರ ಬಗ್ಗೆ ನೋಡ್ಕೊಳ್ಳಿ. ಆಮೇಲೆ ನಿರುದ್ಯೋಗದಲ್ಲಿ ಯಾವ ಥರ ಟೈಪ್ಸ್ ಆಫ್ ಅನ್ಎಂಪ್ಲಾಯ್ಮೆಂಟ್ ಅಂತ ಬರುತ್ತೆ. ಅವೆಲ್ಲ ಟೈಪ್ಸ್ ಯಾವಿದೆ ನೋಡ್ಕೊಳ್ಳಿ. ಮರೆಮಾಚಿದ ನಿರುದ್ಯೋಗ ಈ ಥರ ಎಲ್ಲ ಬರುತ್ತಲ್ಲ, ಘರ್ಷಣೆ ನಿರುದ್ಯೋಗ, ಅವನ್ನೆಲ್ಲ ನೋಡ್ಕೊಳ್ಳಿ. ಆಮೇಲೆ ಹೊಸ ಯೋಜನೆಗಳು ಏನೇನು ಬಂದಿದಲ್ಲ ಅದ್ರ ಬಗ್ಗೆ ನೋಡ್ಕೊಳ್ಳಿ. ನೆಕ್ಸ್ಟ್ ಬಂದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಲ್ಲಿ ಟೈಪ್ಸ್ ಆಫ್ ಪ್ರೋಟೀನ್ಸ್ ಯಾವ್ಯಾವ ಬರುತ್ತಲ್ಲ ಅದನ್ನು ನೋಡ್ಕೊಳ್ಳಿ. ಆಮೇಲೆ ನಂತರ ಮ್ಯಾಂಗ್ನೀಸು, ಆಮೇಲೆ ಇಥನಾಲ್ ಬಗ್ಗೆ ಇನ್ನೂ ಹೆಚ್ಚಿಗೆ ನೋಡ್ಕೊಳ್ಳಿ. ಆಮೇಲೆ ಮಿರರು, ಕಾನ್ವೆಕ್ಸ್ ಲೆನ್ಸ್ಗಳ ಬಗ್ಗೆ ಜಾಸ್ತಿ ಮಾಹಿತಿನ ತೊಗೊಳ್ಳಿ. ರೇಡಿಯೇಷನ್ಸಲ್ಲಿ ಅಲ್ಟ್ರಾವೈಲೆಟು, ರೇಡಿಯೋ ಆ್ಯಕ್ಟಿವ್, ಇವೆಲ್ಲ ರೇಡಿಯೇಷನ್ಸ್ ಬಗ್ಗೆ ತಿಳ್ಕೊಳ್ಳಿ. ವಿಟಮಿನ್ಸಲ್ಲಿ A, B, C, D ಇದರಿಂದ ಏನು ಕೊರತೆ ಆಗುತ್ತೆ, ಅಥವಾ Kದಿಂದ ಏನು ಕೊರತೆ ಆಗುತ್ತೆ ಅದ್ರ ಬಗ್ಗೆ ನೋಡ್ಕೊಳ್ಬೇಕಾಗುತ್ತೆ. ಯುರೇನಿಯಮ್ಮು, ನ್ಯೂಕ್ಲಿಯರ್ ರಿಯಾಕ್ಟರ್, ಇದ್ರ ಬಗ್ಗೆ ಒಂದು ಫಿಕ್ಸ್ ಕ್ವಶನ್ ಬಂದೇ ಬರುತ್ತೆ. ಅದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ತೊಗೊಳ್ಳಿ. ಆಮೇಲೆ ಯೂರಿಯಾ, DDT ಬಗ್ಗೆ ಅಂದರೆ ಕೃಷಿಗೆ ಸಂಬಂಧಪಟ್ಟ ಒಂದು ಕ್ವಶನ್ ಅಂತ ಫಿಕ್ಸ್ ಆಗಿ ಕೇಳ್ತಾರೆ. ಅದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ತೊಗೊಳ್ಳಿ. ಗ್ರಂಥಿಗಳು, ಯಾವ ಥರ ಗ್ರಂಥಿಗಳು ಇದೆಯಲ್ಲ ಅದ್ರ ಬಗ್ಗೆ ಒಂದು ಟೇಬಲ್ ಹಾಕ್ಕೊಂಡು ಅದ್ರ ಬಗ್ಗೆ ಏನೇನಿದೆ ಅದ್ರ ಬಗ್ಗೆ ತಿಳ್ಕೊಳ್ಳಿ. ಸಸ್ಯಗಳು ಹಾಗೂ ಪ್ರಾಣಿಗಳು, ಯಾವ ಟೈಪ್ಸ್ ಆಫ್ ಟ್ರೀಸು, ಆಮೇಲೆ ಪ್ರಾಣಿಗಳು ಯಾವ ಥರ ಇರುತ್ತಲ್ಲ ಅದ್ರ ಬಗ್ಗೆ ಎಲ್ಲ ಒಂದೊಂದು ಸ್ವಲ್ಪ ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದು ಹಿಸ್ಟ್ರಿಯಲ್ಲಿ ನಾವು ಕರ್ನಾಟಕ ಇತಿಹಾಸದಲ್ಲಿ ವಿಜಯನಗರ ಸಾಮ್ರಾಜ್ಯ, ಚಾಳುಕ್ಯರದು, ಕದಂಬರದು, ಆಮೇಲೆ ರಾಷ್ಟ್ರಕೂಟರದು, ಇದ್ರ ಬಗ್ಗೆ ಇವ್ರ ಲಾಂಛನ ಯಾವುದು, ಇವರು ಕಲೆ ವಾಸ್ತುಶಿಲ್ಪಗಳ ಬಗ್ಗೆ ನೋಡ್ಕೋಬೇಕಾಗುತ್ತೆ. ಆಮೇಲೆ 1857 ರಿವಾಲ್ಟ್ ಬಗ್ಗೆ ಸ್ವಲ್ಪ
ನೋಡ್ಕೊಳ್ಳಿ. ಯಾರ್ಯಾರು ಭಾಗವಹಿಸಿದ್ರು ಬ್ರಿಟಿಷ್ ಗವರ್ನರ್ ಜನರಲ್ ಆ ಟೈಮಲ್ಲಿ ಯಾರ್ಯಾರು ನಮ್ಮ ಸ್ವಾತಂತ್ರ್ಯ ಹೋರಾಟಗಾರ ಇದ್ರಲ್ಲ ಅವ್ರ ಬಗ್ಗೆ ಎಲ್ಲ ನೋಡ್ಕೊಳ್ಳಿ. ಆಮೇಲೆ ನೆಕ್ಸ್ಟ್ ಬಂದು ರಾಷ್ಟ್ರಪತಿ ಆಡಳಿತ ಬಗ್ಗೆ ನೋಡ್ಕೊಳ್ಳಿ. ಆಮೇಲೆ ಅದರ ನಂತರ ಇನ್ನರ್ ಸ್ಟೇಟ್ ಕಮಿಷನ್ ಬಗ್ಗೆ ನೋಡ್ಕೊಳ್ಳಿ. ಆಮೇಲೆ ಪ್ರಮುಖ ತಿದ್ದುಪಡಿಗಳು ಈಗ ಇತ್ತೀಚೆಗೆ ಹಾಕಿದ ತಿದ್ದುಪಡಿಗಳು ಯಾವುವು, ಆಮೇಲೆ ಈಗ ಪಿ ಡಿ ಒಗೆ ಸಂಬಂಧಪಟ್ಟ ತಿದ್ದುಪಡಿಗಳು ಯಾವುದನ್ನು ನೋಡ್ಕೊಳ್ಳಿ. ಆಮೇಲೆ ಹಂಟರ್ ಕಾಯ್ದೆ, ಚಾರ್ಲ್ಸ್ ವರದಿ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳಿ. ಆಮೇಲೆ ಸಂತಾನಂ ಕೃಪಲಾನಿ ಗೋರ್ವಾಲ್ ಸಮಿತಿಗಳು ಎದಕ್ಕೆ ಮಾಡಿದ್ರು ಅದನ್ನ ಬಗ್ಗೆ ತಿಳ್ಕೊಳ್ಳಿ. ಜಂಟಿ ಅಧಿವೇಶನ ಯಾವಾಗ ಕರೀತಾರೆ, ಏನಕ್ಕೆ ಕರೀತಾರೆ ಅನ್ನೋದನ್ನು ನೋಡ್ಕೊಳ್ಳಿ. ಆಮೇಲೆ ಪ್ರಮುಖ ಪತ್ರಿಕೆಗಳು ಯಾವ್ಯಾವ ಇದಾವಲ್ಲ, ಈಗಂತೂ ಫಿಕ್ಸ್ ಕ್ವಶನ್ ಕೇಳ್ತಿದ್ದಾರೆ, ಇದು ಮ್ಯಾಚ್ ದ ಫಾಲೋವಿಂಗ್ ಅಂತೇಳಿ ಅದ್ರ ಬಗ್ಗೆ ನೋಡ್ಕೊಳ್ಳಿ. ಆಮೇಲೆ ಸ್ವಲ್ಪ ನೀವು ಪಂಚಾಯತ್ ಬಗ್ಗೆ ನೋಡ್ಕೋಬೇಕಂದ್ರೆ ಈಗ ತಾಲೂಕ್ ಪಂಚಾಯತು, ಗ್ರಾಮ ಪಂಚಾಯತು, ಜಿಲ್ಲಾ ಪಂಚಾಯತ್ ಬಗ್ಗೆ ಒಂದು 20 ಮಾರ್ಕ್ಸ್ ಬರೋ ಸಾಧ್ಯತೆ ಇರುತ್ತೆ. ಸೊ ಅದ್ರ ಬಗ್ಗೆ 73ನೇ ಸಂವಿಧಾನಕ್ಕೆ ತಿದ್ದುಪಡಿ ಕಾಯ್ದೆ ಬಗ್ಗೆ ಹೆಚ್ಚಿಗೆ ಮಾಹಿತಿ ತೊಗೊಳ್ಳಿ. ಆಮೇಲೆ ಯಾವ್ಯಾವ ಸಮಿತಿಗಳು ಬರುತ್ತೆ ಅದನ್ನು ತಿಳ್ಕೊಳ್ಳಿ. ಆಮೇಲೆ ಯಾರು ಗ್ರಾಮ ಪಂಚಾಯತಿ ಅಧ್ಯಕ್ಷರ ಅಧಿಕಾರಾವಧಿ ಎಷ್ಟಿರುತ್ತೆ, ತಾಲೂಕ್ ಪಂಚಾಯತ್ ಅಧ್ಯಕ್ಷರ ಅಧಿಕಾರಾವಧಿ, ಜಿಲ್ಲಾ ಪಂಚಾಯತ್ ಅಧ್ಯಕ್ಷರ ಅಧಿಕಾರಾವಧಿ, ಆಮೇಲೆ ಅವ್ರನ್ನ ಯಾರು ಆರಿಸಿ ಬರ್ತಾರೆ, ಯಾವ ಥರ ಅವ್ರದ್ದು ಎಲೆಕ್ಷನ್ ಯಾರು ಕಂಡಕ್ಟ್ ಮಾಡ್ತಾರೆ, ಅವರ ಯೋಜನೆಗಳೇನೇನು, ಸೊ ಅದನ್ನೆಲ್ಲ ಪ್ರತಿಯೊಂದು ಗ್ರಾಮ ಸಭೆ ಅಂದ್ರೇನು, ಈ ಥರ ಎಲ್ಲ ಮೀಟಿಂಗ್ಗಳ ಬಗ್ಗೆ ತುಂಬ ಕೇಳೋ ಚಾನ್ಸಸ್ ಇರುತ್ತೆ. ಸೊ ಪಂಚಾಯತ್ 3 ಹಂತದ ಪಂಚಾಯತ್ ರಾಜ್ ವ್ಯವಸ್ಥೆ ಬಗ್ಗೆ ತಿಳ್ಕೊಳ್ಳಿ. ಆಮೇಲೆ ನೆಕ್ಸ್ಟ್ ಬಂದು ನೀವು ಸೆಕೆಂಡ್ ಪೇಪರ್ ಕಮ್ಯುನಿಕೇಷನ್ ಪೇಪರ್ನಲ್ಲಿ ಕನ್ನಡ ಸಾಹಿತ್ಯದ ಬಗ್ಗೆ, ಆಮೇಲೆ ಕನ್ನಡ ಗ್ರಾಮರ್ಗಳು, ಸಂಧಿಗಳು, ಸಮಾಸಗಳು, ಸಮಾನಾರ್ಥಕ ಪದಗಳು ಹಾಗೂ ಅಚ್ಚ ಕನ್ನಡ ಪದಗಳು ಅದ್ರ ಬಗ್ಗೆ ನೋಡ್ಕೊಳ್ಳಿ. ಆಮೇಲೆ ಇಂಗ್ಲೀಷ್ನಲ್ಲಿ ಬಂದು ಇಂಗ್ಲೀಷ್ ಫುಲ್ ಗ್ರಾಮರ್ ಯಾವ್ಯಾವ ಅದು ಫಿಲ್ ಇನ್ ದ ಬ್ಲ್ಯಾಂಕ್ಸು, ಆಮೇಲೆ ಸೆಂಟೆನ್ಸಸ್ಸು ಮಾಡೋದೆಲ್ಲ ಇರುತ್ತಲ್ಲ, ಕ್ವಶನ್ಸು, ಸೊ ಫ್ರೇಸಸ್ಸು ಎಲ್ಲ ಅದ್ರ ಬಗ್ಗೆ ಕೇಳ್ತಾನೆ, ಅದ್ರ ಬಗ್ಗೆ ನೋಡ್ಕೊಳ್ಳಿ. ಆಮೇಲೆ ಕಂಪ್ಯೂಟ್ರಲ್ಲಿ ಬಂದು ಇವಾಗ ಇತ್ತೀಚೆಗೆ ಕ್ವಶನ್ಸ್ ತುಂಬ ಟಫ್ ಆಗಿ ಬರ್ತಿದೆ. ಸೊ ಕಂಪ್ಯೂಟ್ರಲ್ಲಿ ನೀವು ಇನ್ನೂ ಜಾಸ್ತಿ ರೆಫರ್ ಮಾಡಿ ಬುಕ್ಸ್, ಕರ್ನಾಟಕ ಸ್ಟೇಟ್ ಬುಕ್ಸ್ನ. ಅದಕ್ಕೆ ಇವೆರಡು ಏನಿದೆಲ್ಲ ಪೇಪರ್ಗಳು ಅಂದರೆ ಫಸ್ಟ್ ಪೇಪರು ಮತ್ತು ಸೆಕೆಂಡ್ ಪೇಪರ್ನಲ್ಲಿ ಏನಿಲ್ಲ ಅಂದರೂ 140 to 150 ಮಾರ್ಕ್ಸ್ ತೊಗೊಂಡ್ರೆ ನಾವು ಸೆಲೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಯಾಕಂದರೆ ಇವಾಗ ಕಾಂಪಿಟೇಷನ್ ತುಂಬ ಜಾಸ್ತಿ ಇರೋದ್ರಿಂದ ಅಷ್ಟಾದರೂ ಮಾರ್ಕ್ಸ್ ತೊಗೊಲೇಬೇಕು. ಸೊ ಎಲ್ಲರೂ ಚೆನ್ನಾಗಿ ಮಾಡಿ. ಆಲ್ ದಿ ಬೆಸ್ಟ್. ಧನ್ಯವಾದಗಳು. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ. ಧನ್ಯವಾದ.